ಸಂಡೇ ಮಿನಿ ಬ್ಲಾಗ್ಗೆ ಸುಸ್ವಾಗತ. ನಾವು ಹೊರಟಿದ್ದು ಬೆಳಿಗ್ಗೆ ಮೈಸೂರು ಕಡೆಗೆ ಮಾರ್ಕೆಟ್. ನಮ್ಮ ಬ್ರದರ್ ನೋಡಿ ಬೈಕ್ ಹೆಂಗೆ ಓಡಿಸ್ತಾ ಇದ್ದಾರೆ. ಸ್ವಲ್ಪ ಚಳಿ ಇತ್ತು, ಅದರಿಂದ ತುಂಬ ಚಳಿ ಇರೋದ್ರಿಂದ ಇಬ್ನಿ ಬೇರೆ ಇತ್ತು. ಬೆಳಿಗ್ಗೆ ಜೀವ ಸ್ವಲ್ಪ ಚಳಿ ಇತ್ತು, ಹೆಚ್ಚಿನಾಗಿರೋ ಸುಧಾ ಕೋಲ್ಡ್ ವಾತಾವರಣ. ಹೆಂಗೋ ಮೈಸೂರಿಗೆ ಹೆಂಗೆ ಹೋದ್ವಿ. ಗಮನಿಸ್ಕೋಬೇಕಿತ್ತು, ಸ್ವಲ್ಪ ಐಟಮ್ ತರಕಾರಿ ತಗೋಬೇಕಿತ್ತು. ತರಕಾರಿ ತಗೊಂಡು ಏನು ಜನ ನೋಡ್ರೆ ಕ್ರೌಡು ಎಲ್ಲೆಲ್ಲೂ ನೋಡು ಜನ. ಆದ್ರೂ ಗನ್ನೋಸ್ನ ಮೈಸೂರು ಮಿನಿ ಮಾರ್ಕೆಟ್ ಅಂತಲೇ ಕರಿಬೋದು. ಸ್ವಲ್ಪ ಜನ ರಶ್ ಇರ್ತಾರೆ, ಬಟ್ ಆದ್ರೂ ಒಂಥರ ಕ್ರೌಡ್ ಜಾಸ್ತಿ ಇರುತ್ತೆ. ಬಟ್ ಹಿಂಗೆ ಓದಿ ಜಾಗ ನೋಡಿದ್ವಿ, ಬೈಕ್ ಹಾಕೊಂಬಂತ ಎಲ್ಲೂ ಜಾಗನೇ ಸಿಕ್ಕಿರಲಿಲ್ಲ. ಅಕ್ಕಪಕ್ಕ ಹೆಂಗೆ ಅಣ್ಣ ಬರೇ ಸಾಮಗ್ರಿ ಕೊಡ್ತೀನಿ, ನಾನು ಸ್ವಲ್ಪ ಸೈಡ್ ಕೊಡೋಣ ಬೈಕ್ ಹಾಕ್ತೀವಿ ಅಂತಂದ್ವಿ. ಹಾಕಪ್ಪ ಅಂದ್ಬಿಟ್ಟು ನಾನು ಅಣ್ಣ ಬೇರೆ ಬಂದು ಬಗ್ ನೋಡ್ತಾ ಇದ್ದೆ. ಗಾಡಿ ಬೇರೆ ನಿಲ್ಸ್ಬಿಡ್ವಿ, ಹಸು ಬೇರೆ ಬುದುತ್ತೆ ಅಂದ್ಬಿಟ್ಟು ಹೋಗಿ ನಮ್ಮ ಅತ್ತೆಯವರು ಅಲ್ಲೇ ವ್ಯಾಪಾರ ಮಾಡೋದು. ಅಲ್ಲೇ ಅವ್ರ ಹತ್ರ ಸ್ವಲ್ಪ ತರಕಾರಿ ತಗೊಂಡ್ವಿ. ಸಣ್ಣ ಪುಟ್ಟ ತರಕಾರಿ ಬೇಕು ಅಂದ್ಬಿಟ್ಟು ಅಕ್ಕಪಕ್ಕ ಎಲ್ಲ ಚೆನ್ನಾಗಿರೋದು, ಫ್ರೆಶ್ ಆಗಿರೋದು ನೋಡೋಣ ಅಂತ ಹೋದೆ. ಅದ್ರ ಕ್ಯಾರೆಟು, ಬೀನ್ಸು, ಬದನೆಕಾಯಿ ಎಲ್ಲ ತಗೊಂಡ್ವಿ. ತರಕಾರಿ ನಮ್ಮ ಅಣ್ಣ ಚೆನ್ನಾಗಿರೋ ಸೆಲೆಕ್ಟ್ ಮಾಡಿ ತಗೊಂಡು ನಾನು ಹೇಳಿದೆ ಸ್ವಲ್ಪ ಚೆನ್ನಾಗಿ ನೋಡಿ ತಗೋಣ ಅಂದ್ಬಿಟ್ಟು. ನುಗ್ಗೆಕಾಯಿ ಬೇಕಿತ್ತು ಅಂದ್ಬಿಟ್ಟು ನುಗ್ಗೆಕಾಯಿ ವಿಚಾರ ಮಾಡಿ ಹೋದೆ. ಅಲ್ಲಿ ನೋಡ್ರೆ ಕೆಜಿ ನೋಡ್ರೆ 200 ರೂಪಾಯಿ ಹೇಳ್ದೆ. ಯಪ್ಪ, ನಮ್ಮ ಕಡೆ ಎಲ್ಲ ಹಳ್ಳಿ ಕಡೆ ಎಲ್ಲ ಅದು ಉದುರು ಹೋಗೋ ಮಟ್ಟು ಸುಧಾ ಹಂಗೆ ಕೇಳಲ್ಲ, ಹಂಗೆ ಬಿಟ್ಬಿಡ್ತಾರೆ, ಬಿತ್ತನೆ ಅಂತ ಬಿಟ್ಬಿಡ್ತಾರೆ. ಇಲ್ಲಿ ನೋಡ್ರಿ 200 ರೂಪಾಯಿ ತಗೊಂತಾರೆ ಅವರು. ಇರಲಿ ಅಂದ್ಬಿಟ್ಟು 1 kg ತಗೊಂಡ್ವಿ. ಹಾಗೆ ಸ್ವಲ್ಪ ಬೀನ್ಸ್ ಬೇಕಿತ್ತು. ಯಮ್ಮ ಬೇರೆ ಏನಪ್ಪ ವೀಡಿಯೋ ಮಾಡ್ತಾಯಿದ್ವಿ ಅಂದರು. ಏನಿಲ್ಲ ಅಂದ್ಬಿಟ್ಟು ಯಮ್ಮನ ಬೇಜಾರಾಗ ಬೇಡ ಅಂದ್ಬಿಟ್ಟು 1 kg ಬೀನ್ಸ್ ಕೊಡಮ್ಮ ಅಂತ ಹೇಳಿದೆ. ಅವರು 50 ರೂಪಾಯಿ ಅಂದರು. ಪರವಾಗಿಲ್ಲ, ಒಂದು 5 ರೂಪಾಯಿ ಕಮ್ಮಿ ಮಾಡ್ಕೊಂಬಂದೆ. ಇಲ್ಲಪ್ಪ ಬೆಳಿಗ್ಗೆ ಬಂದು ನಿಂದೆ ಅಂದರು. ಸರಿ ಬಿಡಮ್ಮ ಒಳ್ಳೆದಾಗಲಿ ಅಂದ್ಬಿಟ್ಟು ಯಮ್ಮನಿಗೆ 50 ರೂಪಾಯಿ ಕೊಟ್ಟೆ. ಹಾಗೇನಪ್ಪ ವೀಡಿಯೋ ಮಾಡೋದು ಅಂದರು. ಯಮ್ಮ ಏನಿಲ್ಲ ಮಾಡಮ್ಮ ಅಂದ್ಬಿಟ್ಟು ಎಲ್ಲನೂ ತೆಗೆದು ಆಟಕ್ಕೆ ಹಾಕ್ಬಿಟ್ವಿ. ಆಟೋಣ ನಿಮ್ಮ ಹೋಗೋಣ, ಮುಂದೆ ಹೋಗ್ತಿರೋಣ, ನಾವು ಸ್ವಲ್ಪ ಐಟಮ್ ಬೇಕು ಅಂದ್ಬಿಟ್ಟು ಮುಂದೆ ಕಳಿಸ್ತೀವಿ. ಹೋಗ್ತಾರೆ ಮುಂದೆ ಹೋಗಿ ಸ್ವಲ್ಪ ಅಣ್ಣ ಇದು ಬೇಕಿತ್ತು, ಹೂಕೋಸು ಬೇಕಿತ್ತು ಅಂದ್ರೆ ಹೂಕೋಸು ಇರಲಿ ಬಣ್ಣ, ತೆಂಗಿನಕಾಯಿ ನೋಡೋಣ ಅಂದ್ಬಿಟ್ಟು ತೆಂಗಿನಕಾಯಿ ನೋಡೋಕೆ ಹೋದ್ವಿ. ತೆಂಗಿನಕಾಯಿ ಸ್ವಲ್ಪ ಡಿಮ್ಯಾಂಡ್ ಹೇಳಿದ್ರು, ಆದರೂ ಪರವಾಗಿಲ್ಲ ಒಂದೆರಡು ತಗೊಂಡ್ವಿ. ಹಾಗೆ ಸ್ವಲ್ಪ ಕೋಸು ಬೇಕಿತ್ತು ಕಣ ಅಂತ ಹೇಳಿದ್ರು. ಆಯಿತು ಹೋಗೋಣ ಅಂದ್ಬಿಟ್ಟು ಕೇಳೋಣ ಅಂತ ಹೋದ್ವಿ. ಅವ್ರು ನೋಡ್ರಿ ಅಣ್ಣ ಕೆಜಿ 55 ಅಂದರು. ಆದರೂ ಸ್ವಲ್ಪ ಚಿಕ್ಕದೇ ಕೋಣ ಸಾಕು ಅಂತಂದ್ವಿ. ಆದರೂ ಅವರು ಅಣ್ಣ ಹಂಗಾಗಲ್ಲ ಅಣ್ಣ, ಕೆಜಿ ಲೆಕ್ಕ ಕೊಡ್ತೀವಿ ಅಂದ್ಬಿಟ್ಟು 1 kg 800 ಗ್ರಾಮ್ ಹೇಳಿದ್ರು. ಸರಿ ಪರವಾಗಿಲ್ಲ ಕೊಡೋಣ, ಒಂದು 50 ರೂಪಾಯಿ ಕಮ್ಮಿ ಮಾಡ್ಕೋಣ ಅಂತ ಹೇಳಿದ್ವಿ. ಆದರೂ ಆಗಲ್ಲ ಅಂತಂದರು. ನೋಡೋಣ ಅಂದ್ಬಿಟ್ಟು ತಗೊಂಡು ಮತ್ತೆ ನಾವು ಸ್ವಲ್ಪ ಸಾಮಾನ್ಯ ಹೋಗ್ಬೇಕಿತ್ತು. ನಾವು ಹೋಗೋ ಮುಂಚೆ 25 ಅಂದ್ಬಿಟ್ರು ಅವರೇ. ಅಯ್ಯಪ್ಪ ನೆನ್ನೆ ನೋಡ್ರಿ 50 ರೂಪಾಯಿ 60 ರೂಪಾಯಿ ಇತ್ತು, ಇವಾಗ ನೋಡಿ 25 ರೂಪಾಯಿ ಅಂತಾರಲ್ಲಪ್ಪ ಅಂದ್ಬಿಟ್ಟು ನಮಗೆ ಒಂಥರ ಆಶ್ಚರ್ಯವಾಯಿತು. ತೊಗರಿಕಾಯಿ ಅಂತ ವಿಚಾರಿಸೋಣ ಅಂತ ಹೋದ್ವಿ. ತೊಗರಿಕಾಯಿ ಅಷ್ಟೇನು ಚೆನ್ನಾಗಿರಲಿಲ್ಲ ಅಂದ್ಬಿಟ್ಟು ಮತ್ತೆ ನಾವು ಅಣ್ಣ ಸ್ವಲ್ಪ ಬೇಗ ಹೋಗೋಣ ನಾನೇ ಅಂದ್ಬಿಟ್ಟು ಹೋಗ್ತಾ ಹೇಳ್ತೀವಿ. ಅಲ್ಲಿ ಬೇರೆ ಟ್ರಾಫಿಕ್ ಜಾಮ್ ಬೇರೆ ಇತ್ತು. ಬೈಕ್ಗಳ ಹಿಂದ್ಗಡೆ ತೆಗೆಯೋಕ್ಕೆ ಸುತ್ತ ಆಗ್ತಿರಲಿಲ್ಲ, ಅಂಥ ಜನರಷ್ಟು ಕ್ರೌಡ್ ಇತ್ತು ಬೆಳಿಗ್ಗೆ. ಆದರೂ ಮುಂದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋದ್ವಿ. ಹಂಗೂ ಬಣ ಸ್ವಲ್ಪ ಹೋಗೋಣ ಅಂದ್ಬಿಟ್ಟು ಹೆಂಗೋ ಟ್ರೈ ಮಾಡ್ಕೊಂಡು ಬಂದ್ವಿ. ಕ್ರೌಡ್ ಬೇರೆ ಕ್ರೌಡ್ ಇತ್ತು. ಕ್ರೌಡಲ್ಲೂ ಸುಧಾ ಒಂಥರ ವಾತಾವರಣ ಚೆನ್ನಾಗಿರೋದ್ರಿಂದ ನಮ್ಮ ಅಣ್ಣ ಬೇರೆ ಬೈಕ್ ನೀನೇ ಓಡಿಸೋದ್ರು. ಅಯ್ಯ ಬೇಡ ಅಣ್ಣ ನೀನೇ ಓಡಿಸೋಣ ಪರವಾಗಿಲ್ಲ ಅಂದ್ಬಿಟ್ಟು ಅವ್ರಿಗೆ ಹೆಲ್ಮೆಟ್ ಸ್ವಲ್ಪ ಟೈಟಾಗಿ ಹಾಕ್ಕೊಟ್ಟೆ. ಜರ್ಕಿನ್ ಬೇರೆ ಬಿಗ್ಗಿಯಾಗಿರೋದು ಕೊಟ್ಟಿದ್ದೆ, ಹಾಕಕ್ಕೆ ಕುಂತಿದ್ರು ಆರಾಮಾಗಿ. ನಾನಿಂದ ಹಾಗೆ ಆರಾಮಾಗಿ ವೀಡಿಯೋ ಮಾಡ್ಕೋಗ್ತಿದ್ದೆ. ಏನು ಬೆಳಿಗ್ಗೆ ವಾತಾವರಣದಲ್ಲಿ ಒಂಥರ ವೀಡಿಯೋ ಮಾಡೋಕ್ಕೆ ಒಂಥರ ಚೆಂದ ಇತ್ತು. ಹೋಗ್ತಾ ಅಲ್ದ ಮೇಲೆ ರೋಡ್ ಹೋದ್ವಿ. ಒಳ್ಳೆ ವಾತಾವರಣ ಇತ್ತು. ಆ ಇಬ್ನಿಗೂ ಸುಧಾ ಅಲ್ಲಿ ನಮ್ಮ ಬಾಸು ಗಣೇಶ್ ಹಾಕಿದ್ರು, ಸೆಲ್ಯೂಟ್ ಹೊಡ್ಬಿಟ್ಟೆ. ಲಲಿತ್ ಮಲೆಯಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ವಾಲಿಬಾಲ್ ಆಡ್ತಾಯಿದ್ರು ನೋಡಿದ್ವಿ. ಹಾಗೆ ಮತ್ತೆ ಇನ್ನೊಂದು ಐಟಮ್ ಬೇಕಿತ್ತು ಅಂದ್ಬಿಟ್ಟು ಮತ್ತೆ ಇನ್ನೊಂದು ಐಟಮ್ ಬಂದ್ಬಿಟ್ಟು ಇಂಬೆಂಡ್ ಮಾಡ್ಬಿಟ್ವಿ. ಸೊಪ್ಪು ಬೇಕಿತ್ತು ಅಂದ್ಬಿಟ್ಟು ಅಲ್ಲಿ ನಿಲ್ಸ್ಬಿಟ್ಟು ಬಂದ್ವಿ. ಸ್ವಲ್ಪ ಲೇಟ್ ಆಗುತ್ತೆ ಬಣ ಅಂದ್ಬಿಟ್ಟು ಆಗ ಇಂಬೆಂಡ್ ತೊಗೊಂಡ್ವಿ. ಅಲ್ಲಿ ನೋಡ್ರೆ 20 ರೂಪಾಯಿಗೆ 3, 40 ರೂಪಾಯಿಗೆ 3 ಚೆನ್ನಾಗಿರೋದು ಅಂದರು. ಹೆಂಗೆ ಕೊಡೋಣ ಅಂದ್ಬಿಟ್ಟು ಮದುವೆ ಇತ್ತು, ಒಂದು ಮದುವೆಗೆ ಅರ್ಜೆಂಟ್ ಬರಬೇಕಿತ್ತು. ಮದುವೆಗೆ ಬಂದ್ವಿ. ಮದುವೆಯಲ್ಲಿ ನೋಡ್ರೆ ನಮ್ಮ ಫ್ರೆಂಡ್ಸ್ ಯಾರು ಎಲ್ಲ ಬಂದು ತಿಂಡಿ ಮಾಡ್ತಾಯಿದ್ರೆ ಬೆಳಿಗ್ಗೆ ಕೆಳಗಡೆ. ನಾನು ಹೋಗಿ ಕುಂತ್ಕೊಂಡು ಇನ್ನು ಯಾಕಪ್ಪ ಬಿಡಪ್ಪ ಅಂದ್ಬಿಟ್ಟು ಹೋದೆ. ಅಲ್ಲಿ ನೋಡಿದ್ರೆ ನನ್ನ ಫೇವ್ರೇಟ್ ಕೇಸರಿ ಭಾತ್ ಹಾಕ್ಬಿಟ್ರು. ನನಗೆ ತುಂಬ ಖುಷಿ ಆಯಿತು. ಹೆಂಗೋ ಚೌಟ್ರಿಗಂತ ಹೋಗಿ ಎಲ್ಲ ಮಾತಾಡ್ಸ್ಕೊಂಡು ವಿಸಿಟ್ ಮಾಡ್ಕೊಂಡು ಬಂದೆ. ನಮ್ಮ ಫ್ರೆಂಡ್ಸ್ಗಳೆಲ್ಲ ನೋಡಿದೆ, ಎಲ್ಲ ತಿಂಡಿಗೆ ಹೋಗಿದ್ರಲ್ಲ ಬಿಡಪ್ಪ ಮಾಡಲಿ ಅಂದ್ಬಿಟ್ಟು ನಾವು ಎಲ್ಲರೂ ಮಾತಾಡ್ಸ್ಕೊಂಡು ನಮ್ಮ ಬಾಸ್ ಬೇರೆ ಎಂಟ್ರಿ ಕೊಟ್ಟರು. ಗಣೇಶ ಸ್ವಲ್ಪ ಕೈ ಹಿಂಗೆ ಮುಚ್ಕೊಂಡು ಒಳಗಡೆ ಹೋದೆ. ಸರಿ ನಮಗೆ ಬೇರೆ ಟೈಮ್ ಇತ್ತು ಅಂದ್ಬಿಟ್ಟು ಇವತ್ತಿನ ಲಾಗಿನ್ ಮುಗಿಸ್ತಿದ್ದೀನಿ. ಬಾಯ್ ಫ್ರೆಂಡ್ಸ್.